ಈಗ ಆಪ್ರೇಷನ್ ಆಗೋಕ್ಕೆ ನನಗೆ ಯಾವುದು ಕ್ಯಾನ್ಸರ್ನೂ ಆಗಿಲ್ಲ ರೀ, ಯಾವುದು ರೋಗನೂ ಬಂದಿಲ್ಲ ಅಥವಾ ಯಾವ ಗಡ್ಡೆನೂ ಆಗಿಲ್ಲ. ಹಂಗಾಗಿ ಆಪ್ರೇಷನ್ ಆಗಂತ ಪ್ರಶ್ನೆನೇ ಇಲ್ಲ. ನಿನ್ನೆ ನನ್ನ ಆತ್ಮೀಯ ಸೋದರ ಹಿರಿಯ ಅಣ್ಣ ಅಂತ ಸುದೀಪ್ ಅಣ್ಣಂದು ಹುಟ್ಟಿದಬ್ಬ ಇತ್ತು. ಆ ಹುಟ್ಟಿದಬ್ಬದಲ್ಲಿ JW ಮ್ಯಾರಿಟ್ ಹೋಟೆಲಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಹೋದ ತಕ್ಷಣ ನಮ್ಮ BC ಪಾಟೀಲ್ ಸರ್ ಅಲ್ಲೇ ಸಿಕ್ಕರು. ನಾವು ಅವರು ಎಲೆಕ್ಷನ್ಸ್ ಆದಮೇಲೆ ಭೇಟಿಯಾಗಿದ್ದಿಲ್ಲ. ಅಲ್ಲೇ ಹಲವಾರು ವಿಷಯವನ್ನು ಚರ್ಚೆ ಮಾಡ್ತಾ ಕುಂತಾಗ DK ಶಿವಕುಮಾರ್ ಅಣ್ಣವರು ಬಂದರು ಪಾರ್ಟಿಗೆ. ಬಂದ ಮೇಲೆ ಕ್ಯಾಜುವಲ್ ಆಗಿ ಅಲ್ಲೆಲ್ಲ ಇರೋದೇ ಫಿಲಿಮ್ ಆ್ಯಕ್ಟರ್ಸು, ಆರ್ಟಿಸ್ಟ್ಗಳು, ಸಿಂಗರ್ಸು, ಪ್ರೊಡ್ಯೂಸರು, ಡೈರೆಕ್ಟರ್ಸ್ಗಳು ಇದ್ದರು. ನಾವು ಕಾಮನ್ ಆಗಿ 3-4 ಜನ ಸ್ನೇಹಿತರು, ರಾಜಕಾರಣಿ ಸ್ನೇಹಿತರು ಅಷ್ಟೇ ಇದ್ವಿ. ಇದ್ದಾಗ ಭೇಟಿಯಾಗಿ ಏನೋ ರಾಜು ಹೆಂಗೆ ರಿಸಲ್ಟ್ ಆಯ್ತು ಅಂತ ಕಾಮನ್ ಆಗಿ ನಾವೆಲ್ಲ ಮಾತಾಡ್ತಾ, ಯಾಕೆಂದ್ರೆ ಆತ್ಮೀಯರೇ ನಾವೇನು ವೈರಿಗಳಲ್ಲ ಏನಲ್ಲ, ಹಂಗಾಗಿ ಮಾತಾಡ್ತಾ ಇದು ಮಾಡಿದ್ವಿ. ಮತ್ತು ಆದಮೇಲೆ ಸುಮಾರು ಈ ಪಾರ್ಟಿಯಲ್ಲಿ ಎಷ್ಟೊತ್ತಿದ್ರು ಜೊತೆಗೆ ಇದ್ವಿ. ಯಾಕಂದ್ರೆ ಅವ್ರಿಗೂ ಯಾರು ಬೇರೆಯವರು ಅಷ್ಟು ಇದ್ದಿದ್ದಿಲ್ಲ, ಕ್ಲೋಸ್ ಇದ್ದಿಲ್ಲರಿಗೋಸ್ಕರ ನಾವೇ ಅವ್ರ ಜೊತೆಗಿದ್ದು ಪಾರ್ಟಿ ಮುಗಿದ ಮೇಲೆ ಅವರು ಬೇಗನೆ ಹೊರಟರು. ಒಂದೂವರೆ ತಾಸಾದ್ಮೇಲೆ ಹೊರಟರು. ನಾವೆಲ್ಲ ಇದ್ದು ಲಾಸ್ಟ್ವರೆಗೆ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಬರೋಂಥ ಕೆಲಸವನ್ನು ಮಾಡಿದ್ವಿ. ಬಂದು ಬೆಳಗ್ಗೆ ಎದ್ದ ಮೇಲೆ ನೋಡ್ತೇವೆ ಮಾಧ್ಯಮದಲ್ಲಿ ಬರೀ ನಮ್ಮದೇ ಸುದೀಪ್ ಅಣ್ಣನ ಬರ್ತಡೇಕ್ಕಿಂತ ಹೆಚ್ಚು ಪ್ರಶ್ನೆ ನಮ್ಮದೇ ಆಗಿಬಿಟ್ಟಿದೆ ಫೋಟೋ. ಯಾಕಂದ್ರೆ ತಮ್ಮದು ತಪ್ಪು ಅಂತ ಹೇಳಂಗಿಲ್ಲ. ಯಾಕಂದ್ರೆ ಈ ಸನ್ನಿವೇಶನೇ ಆ ಥರ ನಡೆದಿದೆ. ಈ ಆಪ್ರೇಷನ್ ಹಸ್ತ, ಆಪ್ರೇಷನ್ ಕಮಲ ಅಂತಂದು ನಡೆದಾಗ ಸಾಮಾನ್ಯವಾಗಿ ಇದು ಬರುತ್ತೆ. ಅದಕ್ಕೆ ನಾನು ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಯಾವ ಪಕ್ಷ ಬಿಡೋಂಥ ಪ್ರಶ್ನೆ ಇಲ್ಲ. BJP ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ, ನಮ್ಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಹಿಂಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರ್ತದೆ. ಸೋಲಾರ್ದ ರಾಜಕಾರಣಿಗಳು ಭಾಳ ಕಡಿಮೆ, ಗೆಲುವು ಸೋಲು ಇರುತ್ತೆ. ಮತ್ತು ಗೆದ್ದಾಗ ಅಷ್ಟೇ ಪಕ್ಷ ಜೊತೆಗೆ ಇರಬೇಕು. ಪಕ್ಷ ಇವತ್ತು ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ಪಕ್ಷನ ಬಿಡೋಂಥ ಪ್ರಶ್ನೆ ಇಲ್ಲ. ಪಕ್ಷ ಇವತ್ತು ಕಷ್ಟದಲ್ಲ, ಪಕ್ಷದ ಜೊತೆಗೆ ನಾವು ಕಷ್ಟದಲ್ಲಿದ್ದೀವಿ. ಏನಿದ್ರು ಪಕ್ಷ ಜೊತೆಲಿ ನಿಂದ್ರಂಥ ಒಂದು ಕೆಲಸ ನಾವು ಮಾಡ್ತೇವೆ. ಕೆಲವರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೂ ಆಹ್ವಾನ ಬಂದಿದೆ? ನನಗೇನು ಯಾವ ಆಹ್ವಾನ ಬಂದಿಲ್ಲ ರೀ. ನನಗೆ ಕಾಮನ್ ಆಗಿ ಮಾತಾಡೋ ಸಂದರ್ಭದಲ್ಲಿ ಎಷ್ಟೇ ಚರ್ಚೆ ಆಯಿತು, ರಾಜು ನಿಂದೆಲ್ಲ ಚೆನ್ನಾಗಿ ಕೆಲಸ ಮಾಡಿದೆ, ಹೆಂಗೆ ಸೋತ್ಯಪ್ಪ ಅಂತಂದ್ರು. ಎಲ್ಲ ನಿಮ್ಮ ಪ್ರಭಾವ ಅಂತ ಹೇಳಿದ್ರು. ನಿಮ್ಮದು ಸಿದ್ದರಾಮಯ್ಯ ಸಾಹೇಬ್ರ ಪ್ರಭಾವ, ನಿಮ್ಮೊಂದು ಕೆಲವೊಂದು ಪ್ಲಾನಿಂಗಿಂದ ಸೋತೀವಿ ಅಂತ ಮಾತಾಡಿದೆ. ಅಷ್ಟೇ ಸಾಮಾನ್ಯವಾಗಿ ಚರ್ಚೆ ಮಾಡಿದ್ವಿ. ಅದು ಬಿಟ್ಟು ಅವರು ಯಾವ ನಿಮ್ಮ ಪಕ್ಷಕ್ಕೆ ಬಾ ಅಂತನೂ ಹೇಳಿಲ್ಲ, ಮತ್ತು ನಾವು ಯಾರಿಗೆ ಅವ್ರಿಗೆ ಮಾತಾಡಿಲ್ಲ. ನಮ್ಗೆ ಯಾವ ಆಹ್ವಾನವೂ ಬಂದಿಲ್ಲ. ಈಗ ಬರೋಂಥ ಪ್ರಶ್ನೆನೇ ಇಲ್ಲ ಅಲ್ರಿ. ಈಗ ನಾವು ಅಧಿಕಾರದಲ್ಲೂ ಇಲ್ಲ, ಸೋತಿದೆ. ಕೆಲವೊಂದು ಗೆದ್ದವರು ಗೆಲುವಿನ ಮಜಾ ತೊಗೊಂತೀವಿ, ನಾವು ಸೋತವ್ರು ಸೋಲಿನ ಮಜಾನೂ ತೊಗೊಳಕತ್ತೀವಿ. ಬರೀ ಗೆಲುವಿನ ಮಜಾ ತೊಗೊಂಡ್ರೆ ಹಂಗೆ ಸೋತಾಗ ಅದು ನಮ್ದು ಅಪರಾಧನೇ ಅಲ್ಲ. ನಮ್ಮೇ ಜನರು ಓಟ್ ಹಾಕ್ಬೇಕಾಗಿರ್ತದೆ. ನಮ್ಮಿಂದ ಏನೋ ತಪ್ಪಾಗಿ ಜನರು ಸೋಲಿಸಿದ್ದಾರೆ, ಎದಕ್ಕೆ ಸೋತೀವಿ ಅಂತ ಅದನ್ನು ಆಲೋಚನೆ ಹೊರತಾಗಿ ಈ ಥರ ಏನೂ ಇಲ್ಲ. ಈಗ ಆಪ್ರೇಷನ್ ಆಗೋಕ್ಕೆ ನನಗೆ ಯಾವುದು ಕ್ಯಾನ್ಸರ್ನೂ ಆಗಿಲ್ಲ ರೀ, ಯಾವುದು ರೋಗನೂ ಬಂದಿಲ್ಲ ಅಥವಾ ಯಾವ ಗಡ್ಡೆನೂ ಆಗಿಲ್ಲ. ಹಂಗಾಗಿ ಆಪ್ರೇಷನ್ ಆಗಂತ ಪ್ರಶ್ನೆನೇ ಇಲ್ಲ. ನಿನ್ನೆ ನನ್ನ ಆತ್ಮೀಯ ಸೋದರ ಹಿರಿಯ ಅಣ್ಣ ಅಂತ ಸುದೀಪ್ ಅಣ್ಣಂದು ಹುಟ್ಟಿದಬ್ಬ ಇತ್ತು. ಆ ಹುಟ್ಟಿದಬ್ಬದಲ್ಲಿ JW ಮ್ಯಾರಿಟ್ ಹೋಟೆಲಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಹೋದ ತಕ್ಷಣ ನಮ್ಮ BC ಪಾಟೀಲ್ ಸರ್ ಅಲ್ಲೇ ಸಿಕ್ಕರು. ನಾವು ಅವರು ಎಲೆಕ್ಷನ್ಸ್ ಆದಮೇಲೆ ಭೇಟಿಯಾಗಿದ್ದಿಲ್ಲ. ಅಲ್ಲೇ ಹಲವಾರು ವಿಷಯವನ್ನು ಚರ್ಚೆ ಮಾಡ್ತಾ ಕುಂತಾಗ DK ಶಿವಕುಮಾರ್ ಅಣ್ಣವರು ಬಂದರು ಪಾರ್ಟಿಗೆ. ಬಂದ ಮೇಲೆ ಕ್ಯಾಜುವಲ್ ಆಗಿ ಅಲ್ಲೆಲ್ಲ ಇರೋದೇ ಫಿಲಿಮ್ ಆ್ಯಕ್ಟರ್ಸು, ಆರ್ಟಿಸ್ಟ್ಗಳು, ಸಿಂಗರ್ಸು, ಪ್ರೊಡ್ಯೂಸರು, ಡೈರೆಕ್ಟರ್ಸ್ಗಳು ಇದ್ದರು. ನಾವು ಕಾಮನ್ ಆಗಿ 3-4 ಜನ ಸ್ನೇಹಿತರು, ರಾಜಕಾರಣಿ ಸ್ನೇಹಿತರು ಅಷ್ಟೇ ಇದ್ವಿ. ಇದ್ದಾಗ ಭೇಟಿಯಾಗಿ ಏನೋ ರಾಜು ಹೆಂಗೆ ರಿಸಲ್ಟ್ ಆಯ್ತು ಅಂತ ಕಾಮನ್ ಆಗಿ ನಾವೆಲ್ಲ ಮಾತಾಡ್ತಾ, ಯಾಕೆಂದ್ರೆ ಆತ್ಮೀಯರೇ ನಾವೇನು ವೈರಿಗಳಲ್ಲ ಏನಲ್ಲ, ಹಂಗಾಗಿ ಮಾತಾಡ್ತಾ ಇದು ಮಾಡಿದ್ವಿ. ಮತ್ತು ಆದಮೇಲೆ ಸುಮಾರು ಈ ಪಾರ್ಟಿಯಲ್ಲಿ ಎಷ್ಟೊತ್ತಿದ್ರು ಜೊತೆಗೆ ಇದ್ವಿ. ಯಾಕಂದ್ರೆ ಅವ್ರಿಗೂ ಯಾರು ಬೇರೆಯವರು ಅಷ್ಟು ಇದ್ದಿದ್ದಿಲ್ಲ, ಕ್ಲೋಸ್ ಇದ್ದಿಲ್ಲರಿಗೋಸ್ಕರ ನಾವೇ ಅವ್ರ ಜೊತೆಗಿದ್ದು ಪಾರ್ಟಿ ಮುಗಿದ ಮೇಲೆ ಅವರು ಬೇಗನೆ ಹೊರಟರು. ಒಂದೂವರೆ ತಾಸಾದ್ಮೇಲೆ ಹೊರಟರು. ನಾವೆಲ್ಲ ಇದ್ದು ಲಾಸ್ಟ್ವರೆಗೆ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಬರೋಂಥ ಕೆಲಸವನ್ನು ಮಾಡಿದ್ವಿ.